ಎರಡು ಜಡೆಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಗುಲಾಬಿ ಬರ್ತಾ ಇದೆಯಲ್ಲಮ್ಮ. ಪಕ್ಕದಲ್ಲಿ ಮುಳ್ಳು ಬರ್ತಾ ಇದೆಯಲ್ಲೋ. ಅಮ್ಮ ತರಕಾರಿ ತಗೊಂಡು ಇನ್ಮೇಲಿಂದ ಎಲ್ಲರೂ ಹೋಗೋ ಆಗಿದ್ರೆ ನನಗೆ ಹೇಳ್ಬಿಟ್ಟು ಹೋಗ್ಬೇಕು. ನಮ್ಮ ತಂದೆ ನನ್ಗಿಲ್ಲನ್ ಭಾಷೆಯೊಂದನ್ನೇ ಕಲ್ಸಿದ್ರು. ಆದ್ರೆ ಈ ದೇಶ ಅನ್ಕಂಡ್ರೆ ತುಂಬಾ ದ್ವೇಷ ಮಾಡೋರು. ಅವ್ರಿಗೆ ಸುಳ್ಳು ಹೇಳಿ ಅವ್ರ ವಿರುದ್ಧವಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಸ್ಪೇನ್ಗೆ ಹೋಗೋಕೆ ಎಲ್ಲ ರೆಡಿನಾ? ಎವ್ರಿಥಿಂಗ್ ಇಸ್ ರೆಡಿ. ಬುಕ್ ಮಾಡೋದೊಂದೇ ಉಳಿದಿರೋದು. ನಿಮ್ ಕ್ರೆಡಿಟ್ ಕಾರ್ಡ್ ಬೇಕು. ನಾನು ನನ್ನ ತಾಯಿನ ನೋಡಿಲ್ಲ. ಕೊನೆ ಪಕ್ಷ ಅವ್ರ ಸಮಾಧಿ ಇರೋ ಈ ಭೂಮಿನಾದ್ರೂ ನೋಡೋಣ ಅಂತ ಇಲ್ಲಿಗೆ ಬಂದೆ. ಈ ಹೊಸ ಲೋಕದಲ್ಲಿ ನನಗೆ ಯಾರೂ ಇಲ್ಲ. ಎಲ್ಲ ನನ್ನ ವಿರುದ್ಧನೇ ಇದೆ ಅಂತ ಅನ್ಸುತ್ತೆ. ನಿಮ್ಮನ್ ಬಿಟ್ಟು ನೀವ್ಯಾಕೆ ನನ್ಗೆ ಇಷ್ಟೊಂದು ಸಹಾಯ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ನನ್ನ ಪಕ್ಕದಲ್ಲಿದ್ದರೆ ಎವ್ರಿಥಿಂಗ್ ಸೀಮ್ಸ್ ಆಲ್ ರೈಟ್. ಶಿರಾದಿಂದ ರಿಪೋರ್ಟ್ ಬಂದಿದೆ. ಕ್ಯಾಂಪೇನಿಂಗ್ ಸರಿಯಾಗಿ ನಡೀತಾ ಇಲ್ವಂತೆ. ಇವತ್ತು ಈ ಕಚೇರಿಯಲ್ಲಿ ಕೂತ್ಕೊಳ್ಳೋದಕ್ಕೆ ರುದ್ರಾನೇ ಕಾರಣ. ಅದಕ್ಕೆ ಪ್ರತಿಯಾಗಿ ನಾನು ಋಣ ತೀರಿಸೋದಕ್ಕೆ ಪಾರ್ಟಿಯವ್ರನ್ನೆಲ್ಲ ಎದುರು ಹಾಕೊಂಡು ಅವನಿಗೆ ಈ ಸಾರಿ ಟಿಕೆಟ್ ಕೊಡಿಸಿದ್ದೀನಿ. ಶಿರಾದಲ್ಲಿ ಕಂಟ್ರೋಲ್ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಈ ಸ್ಥಾನದಲ್ಲಿ ನಾನು ಮುಂದುವರಿತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮಗಿದೇ ಕೊನೆ ಅವಕಾಶ ಅಂತ ಅನ್ಕೋತೀನಿ. ಅಣ್ಣ ಹುಡುಕ್ತಾ ಇದೀವಣ್ಣ, ಬೆಂಗಳೂರೆಲ್ಲ ಹುಡುಕ್ತಾ ಇದೀವಿ. ಸಿಗ್ತಾಳೆ. ಇಂಡಿಯಾಗೆ ಬಂದ್ರು ನನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದ್ರೆ ಪ್ರಭಾಕರ್ ಅಂಕಲ್ ಅವ್ರ ಕೈಲೇ ಇರಬೇಕು. ನಾನೇನು ತಬಲಾ ತರ ಕಾಣಿಸ್ತಾ ಇದ್ದೀನ? ಅಪ್ಪ ಮಗ ಎರಡು ಕಡೆ ನಾನು ಬಜಾಯಿಸ್ತಾ ಇದಾರೆ. ನಿತ್ಯ ಬೆಂಗಳೂರಿನಲ್ಲಿ ಇದ್ದಾಳೆ ಅಂದ್ಕೊಂಡು ಅಲ್ಲೇ ಹುಡುಕ್ತಾರೆ. ಆದ್ರೆ ಅವ್ರು ಇಲ್ಲಿಗೆ ಬರ್ತಾರೆ. ಈ ನಂದ ಎಲ್ಲೋದ್ನೋ? ಊರು ದೊಡ್ಡದಲ್ಲ ಅಣ್ಣ, ಹುಡುಕ್ತಾ ಇದ್ದಾನೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ನೀನು ಅವ್ರನ್ನ ಮೊದಲನೇ ಸರಿ ತಡೆದ್ರೆ ಎರಡನೇ ಸರಿ ಬರ್ತಾರೆ, ಎರಡನೇ ಸರಿ ತಡೆದ್ರೆ ಮೂರನೇ ಸರಿ ಬರ್ತಾರೆ. ನಿನಗೆ ಗ್ಯಾಸ್ ವೈಡ್ರ್ ಆಪರೇಟ್ ಮಾಡಕ್ ಬರುತ್ತಾ? ಇಲ್ಲ ಅಣ್ಣ, ನನಗೂ ಬರಲ್ಲ ಬಿಡು. ಮತ್ತೆ ಮತ್ತೆ ಬರ್ತಾರೆ. ಅವಳು ಸಿಗೋವರೆಗೂ ಬರ್ತಾರೆ. ನಂದ ಮೆಕ್ಯಾನಿಕ್ ಗ್ಯಾರೇಜು, ವೆಲ್ಡಿಂಗ್ ಶಾಪು ಎಲ್ಲ ಹುಡುಕ್ರಿ. ನನಗೆ ತುಂಬಾ ಚಿಂತೆ ಆಗ್ತಾ ಇದೆ. ಅವನು ಮೆಕ್ಯಾನಿಕ್ಕು. ನೀನ್ ಅವ್ರಿಗೆ ಏನ್ ಮಾಡ್ತೀಯೋ ಅಂತ. ಇವನಲ್ಲ, ಇವನು ಅಲ್ಲ. ಇನ್ನು ಎಷ್ಟು ಗ್ಯಾರೇಜ್ಗಳು ಕೋಲಾರದಲ್ಲಿ? ಹುಡುಕಿ ಹುಡುಕಿ ಸಾಕಾಗೋಯ್ತು. ಇನ್ನೂ ಒಂದು 4-5 ಇದೆಯಣ್ಣ. ಮೆಕ್ಯಾನಿಕ್ ಯಾರು ಅಂತ ಕೇಳ್ರ ಇಲ್ಲಿ. ಬೇಡ ಬಿಡ ನರಸಿಂಹ ಅಣ್ಣ, ನಾ ಹೇಳಲಿಲ್ವಾ ಹುಡುಗಿ ಬೊಂಬಾಟಾಗಿದ್ದಾಳಂತ? ಹುಡುಗಿ ಒಂದ್ ಸ್ವಲ್ಪ ಚೆನ್ನಾಗಿದ್ರೆ ಸಾಕು. ಪಂಚರ್ ಹಾಕೋ ನನ್ನ ಮಕ್ಕಳೆಲ್ಲ ಹೀರೋಗಳಾಗ್ಬಿಡ್ತಾರೆ. ಕಿತ್ತೋಗಿರೋ ನನ್ನ ಮಕ್ಕಳೆಲ್ಲ ಹುಡುಗಿರಿಂದ ಬೀಳ್ತಾರೆ ಅಂತಾನೆ ಹೀರೋಗಳು ಪಂಚರ್ ಹಾಕೋದನ್ನ ಕಲ್ತಿರೋದು. ಬೇಡ, ಹೋಗೋ. ಬೋಲ್ಟ್ ನಟ್ಟು ಟೈಟ್ ಮಾಡಿ ಹೋಗೋ. ಸರ್ಕೋ. ಓಯ್ ಅಗಸ್ತ್ಯ! ಅಗಸ್ತ್ಯ! ಎಲ್ರೂ ಸುಮ್ಮನೆ ನಿಂತಿದ್ದೀರಲ್ಲ, ಯಾರಾದ್ರೂ ಬಿಡ, ಯಾರಾದ್ರೂ. ಅಗಸ್ತ್ಯ!
ನೀನ್ ಹೇಳೋ ತನಕ ಬರೀ ನೀನು ಹುಡುಗಿನ ಕರ್ಕೊಂಬರಕ್ಕೆ ಲಾಯಕು ಅಂತಾರೆ, ಜೊತೆಯಲ್ಲಿ ಅವನ ಹೆಣನು ಹೊತ್ಕೊಂಡು ಹೋದ್ರೆ ಮರ್ಯಾದೆ ಇರುತ್ತಲ್ವಾ? ಗೋಳೆ ಮಂಜ ಈ ಕಾರಣಕ್ಕೆ ಈ ಒಂದೇ ಒಂದ್ ಕಾರಣಕ್ಕೆ ಕೈಯಾದ್ರೂ ಮುಗಿ, ಕೈಯಾದ್ರೂ ಮಾಡು, ಆದ್ರೆ ಹೋಗಿ ಆ ಹುಡುಗಿನ ರಕ್ಷಿಸು. ನಿನಗಿನ್ನೂ ನಾವ್ ಯಾರು ಅಂತ ಗೊತ್ತಿಲ್ಲ ಕಣ, ನಿನ್ ಕೈಲಾಗಲ್ಲ, ಬಿಟ್ಬಿಡೋ. ಬಿಸಿಲು ಜಾಸ್ತಿ ಇದೆ, ಕಲರ್ ಕಮ್ಮಿ ಆಗ್ಬಿಡುತ್ತೆ. ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ. ಹುಡುಗರೆಲ್ಲ ರೆಡಿ ಇದಾರೆ, ನೀವು ಅನ್ನಿ, ಈಗ್ಲೇ ಹೋಗ್ತೀವಿ. ಎಷ್ಟು ಜನನ್ನಾದ್ರೂ ಕರ್ಕೊಂಡು ಹೋಗು, ಆದ್ರೆ ಅವಳ ಜೊತೆ ಅವನ ಹೆಣ ನೋಡ್ಲೇಬೇಕು ನಾನು. ಯಾರನ್ನು ಕರ್ಸ್ಬೇಕಾಗಿಲ್ಲ. ಧೀರ, ಅವನ ಹೆಣ ನೋಡಕ್ಕೆ ನನಗೂ ಕಾತರ ಇದೆ, ಅದಕ್ಕೆ ಅಂತಾನೆ ಹೊರಗಡೆಯಿಂದ ಜನರನ್ನ ಕರ್ಸ್ಕೊಂಡಿದ್ದೀನಿ. ಈ ಕೆಲಸನ ಇವ್ರಿಗಿಂತ ಚೆನ್ನಾಗಿ ಇನ್ಯಾರು ಮಾಡಕ್ಕಾಗಲ್ಲ. ಬೆಳಗ್ಗಿಂದ ಅವಳ ರೂಮಿಂದ ಆಚೆನೆ ಬಂದಿಲ್ಲ, ಬೆಳಗ್ಗೆಯಿಂದ ಏನನ್ನೂ ತಿಂದಿಲ್ಲ. ಪಾಪ ಆ ಹುಡುಗಿ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ ಏನೋ. ಸೀನಾ, ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆಯೋ? ಅಮ್ಮನ್ ನೋಡಕ್ ಹೋಗ್ಬೇಕು ಅಂತಿದ್ದೀನಿ. ಮಲ್ಲ, ಕೋಲಾರದಲ್ಲಿ ಔಟಿಂಗ್ ಹೋಗಕ್ ಒಳ್ಳೆ ಜಾಗ ಹೇಳೋ. ಅಲ್ಲಮ್ಮ ನಿತ್ಯ, ಅವ್ರು ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ ಅಲ್ವಾ? ಈಗ ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ನನಗೆ ಗೊತ್ತು. ನಾನು ಡಿಮ್ಯಾಂಡ್ ಮಾಡೋ ಸ್ಥಿತಿಯಲ್ಲಿಲ್ಲ. ಬೇಡ, ಇನ್ನೇನು ಕೇಳಲ್ಲ. ಆದ್ರೆ ಒಂದನ್ ಬಿಟ್ಟು ಅಮ್ಮನ್ ನೋಡ್ಬೇಕು ಒಂದ್ಸಲ. ಇದರಿಂದ ನಿಮ್ಗಿನ್ನೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಹೇಳ್ಬೇಡಿ. ಇಲ್ಲೇ ಸುಮ್ಮನೆ ಇದ್ದು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಇದಿಟ್ಕೊಂಡಿರು, ಏನಿಕಾರೋ ಆಗಿರ್ಲಿ. ನೀನಿನ್ನೂ ನಿಮ್ಮ ತಾಯಿನ ನೋಡ್ಬೇಕಂತ ಇದೆಯಲ್ಲ, ಮೊದಲನೇ ಸರಿ ಅಮ್ಮನ ನೋಡಕ್ಕೆ ಹೋಗ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಾ?
ಎದೆ ನೋವು ಬರೋಷ್ಟು ಚೆನ್ನಾಗಿದೆಯಾ ಹೋಗು. ಥ್ಯಾಂಕ್ ಯು. ಕಡೆಯವರು ಬಂದು ಆಗ್ಲೇ ಸುರಚ್ಕೊಂಡಿದ್ದಾರೆ. ಎಲ್ಲಿದ್ಯಾ? ಯಾವ್ದೋ ಗಾಡಿ ಕೆಳಗೆ ಬಂದು ಬಚ್ಚಿಟ್ಕೊಂಡಿದ್ದೀನಿ. ಅಕ್ಕಪಕ್ಕದಲ್ಲಿದೆ. ಒಂದ್ ಕಾಯಿದೆ, ಚಿಕ್ಕದಾಗಿ ಹಸಿರಾಗಿದೆ, ಚಿಕ್ಕ ಕುಂಬಳಕಾಯಿ ತರ ಇದೆ. ಕಾಯಿ ಇಷ್ಟನ ಇರೋದು? ಗಾಡಿಯಲ್ಲಿ ದಂಡಿಯಾಗದೆ. ಗಾಡಿಯಲ್ಲಿದೆ. ನೆಲ್ಲಿಕಾಯಿ ಅಂತಾರೆ ಇದನ್ನ. ಉಪ್ಪು ಖಾರ ಜೊತೆ ಚೆನ್ನಾಗಿರುತ್ತೆ. ನೀನಿನ್ನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ನೀನಿನ್ನು ಎಲ್ಲಿ ಹೋಗ್ಬೇಕು ಕೇಳು, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ.